ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 140ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕೋಕಾಮುಖ ಅಂದರೆ ಬದರಿ ಕ್ಷೇತ್ರ ಮಹಿಮೆ, ಕೋಕಾಮಂಡಲದ ವಿಷ್ಣುಧಾರ, ವಿಷ್ಣುಪದ, ಸೋಮ, ತುಂಗಕೂಟ, ಅನಿತ್ಯಾಶ್ರಮ, ಅಗ್ನಿಸರೋವರ, ಬ್ರಹ್ಮಸರೋವರ, ಧೇನುವಟ, ಧರ್ಮೋದ್ಭವ, ಕೋಟಿವಟ, ಪಾಪ ಪ್ರಮೋಚನ, ಯಮಾವ್ಯಸನಕ, ಮಾತಂಗ, ವಜ್ರಭವ, ಶಕ್ರರುದ್ರ, ದಂಷ್ಟ್ರಾಂಕುರ, ವಿಷ್ಣು ಸರ್ವಕಾಮಿಕಾದಿ ತೀರ್ಥಪ್ರಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಕರ್ಮಗಳಿಂದ ಸುಖವನ್ನುಂಟು ಮಾಡುವ ಅನಿತ್ಯಾಶ್ರಮವೆಂಬ ಹೆಸರಿನ ಕ್ಷೇತ್ರ ಹೊಂದಿದೆ. ಅದನ್ನು ದೇವತೆಗಳು ಅರಿಯದಿರುವಾಗ ಮನುಷ್ಯರೇ ಮೊದಲಾದವರನ್ನು ಹೇಳುವುದೇನು? ವರಾರೋಹೆ, ಹಗಲು ರಾತ್ರಿ ಅಲ್ಲಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವ ಮನುಷ್ಯನು ನನ್ನ ಕರ್ಮದಲ್ಲಿ ನಿರತನಾಗಿ ಪುಷ್ಕರ ದ್ವೀಪದಲ್ಲಿ ಜನಿಸುವನು. ಭೂಮಿ, ಆ ಪುಣ್ಯಕ್ಷೇತ್ರದಲ್ಲಿ ಮೃತನಾದವನು ಅತಿ ಶುದ್ಧನೂ ಪಾಪಗಳನ್ನೆಲ್ಲ ಕಳೆದುಕೊಂಡವನೂ ಆಗಿ ನನ್ನ ಲೋಕವನ್ನು ಸೇರುವನು.
ಅಲ್ಲಿ ಅಗ್ನಿ ಸರೋವರವೆಂಬ ಬಹು ರಹಸ್ಯವಾದ ನನ್ನ ತೀರ್ಥವೊಂದಿದೆ. ಬೆಟ್ಟದ ಮೇಲಿನ ಪೊದೆ ಅಥವಾ ಕಾಡಿನಿಂದ ಆ ಸರೋವರಕ್ಕೆ 5 ಜಲಧಾರೆಗಳು ಧುಮುಕುವವು. ಆ ಸರೋವರ ತೀರದಲ್ಲಿ 5 ರಾತ್ರಿ ವಾಸ ಮಾಡಿ ಸ್ನಾನ ಮಾಡುವವನು ಕುಶದ್ವೀಪದಲ್ಲಿ ನನ್ನ ಕರ್ಮದಲ್ಲಿ ನಿರತನಾಗಿ ಹುಟ್ಟುವನು. ಅತಿ ಬಲವುಳ್ಳ ಸತ್ಕರ್ಮಗಳನ್ನು ಮಾಡಿ ಅಲ್ಲಿ ಪ್ರಾಣವನ್ನು ಬಿಟ್ಟರೆ ಕುಶದ್ವೀಪವನ್ನು ತ್ಯಜಿಸಿ ಬ್ರಹ್ಮಲೋಕವನ್ನು ಸೇರುವನು. ಬ್ರಹ್ಮ ಸರೋವರವೆಂಬ ರಹಸ್ಯವೂ ಉತ್ತಮವೂ ಆದ ನನ್ನ ಕ್ಷೇತ್ರವೊಂದಿದೆ. ಅಲ್ಲಿ ಭೂಮಿಯಲ್ಲಿರುವ ಒಂದು ಕಲ್ಲಿನ ಮೇಲೆ ಒಂದು ಪವಿತ್ರವಾದ ತೀರ್ಥಧಾರೆಯು ಬೀಳುತ್ತದೆ. ಅಲ್ಲಿ 5 ರಾತ್ರಿ ವಾಸ ಮಾಡುತ್ತಿದ್ದು ಸ್ನಾನ ಮಾಡುವವನು ಸೂರ್ಯಲೋಕದಲ್ಲಿ ನನ್ನ ಮಾರ್ಗವನ್ನು ಅನುಸರಿಸುವವನಾಗಿ ವಾಸ ಮಾಡುವನು. ಬ್ರಹ್ಮತೀರ್ಥದ ಸೂರ್ಯಧಾರೆಯನ್ನು ಆಶ್ರಯಿಸಿ ಮೃತನಾದರೆ ಸೂರ್ಯಲೋಕವನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು. ದೇವಿ, ಧೇನುವಟವೆಂಬ ರಹಸ್ಯವಾದ ನನ್ನ ಬೇರೊಂದು ಕ್ಷೇತ್ರವಿದೆ. ಬೆಟ್ಟದಿಂದ ದಪ್ಪವಾದ ಒಂದು ತೀರ್ಥಧಾರೆಯು ಅಲ್ಲಿ ಬೀಳುವುದು. ಅಲ್ಲಿ ನನ್ನ ಕರ್ಮಗಳನ್ನು ಮಾಡುತ್ತಾ 7 ರಾತ್ರಿ ವಾಸ ಮಾಡಿ ದಿನವೂ ಸ್ನಾನವನ್ನು ಮಾಡಬೇಕು. ಹಾಗೆ ಮಾಡುವವನು ಜ್ಞಾನಿಯೂ ನನ್ನ ಕರ್ಮಾಸಕ್ತನೂ ಶಾಂತನೂ ಆಗಿ 7 ಸಮುದ್ರಗಳಲ್ಲೂ ಸ್ನಾನ ಮಾಡಿ 7 ದ್ವೀಪಗಳಲ್ಲೂ ವಿಹರಿಸುವನು. ನನ್ನಲ್ಲಿ ಭಕ್ತಿಯುಳ್ಳವನು ಅಲ್ಲಿ ಪ್ರಾಣಗಳನ್ನು ಬಿಟ್ಟರೆ 7 ದ್ವೀಪಗಳನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಉತ್ಕೃಷ್ಟವಾದ ಆ ನನ್ನ ಕ್ಷೇತ್ರದಲ್ಲಿ ಧರ್ಮೋದ್ಭವವೆಂಬ ತೀರ್ಥವೊಂದಿದೆ. ಬೆಟ್ಟದ ಪೊದೆ ಅಥವಾ ಬಳ್ಳಿಯ ಮನೆಯಿಂದ ಶುಭವಾದ ತೀರ್ಥಧಾರೆಯೊಂದು ಅಲ್ಲಿ ಬೀಳುವುದು. ಅಲ್ಲಿ 1 ರಾತ್ರಿ ವಾಸ ಮಾಡಿ ಸ್ನಾನ ಮಾಡುವ ಶೂದ್ರನು ಬಳಿಕ ನನ್ನ ಕರ್ಮಗಳಲ್ಲಿ ನಿರತನಾದ ವೈಶ್ಯನಾಗಿ ಜನಿಸುವನು. ಸಾಂಗವೂ ಸದಕ್ಷಿಣಾಕವೂ ಆದ ಯಜ್ಞವನ್ನು ಮಾಡಿ ಗೂಢವಾದ ಆ ಪರ್ವತದಲ್ಲಿರುವ ಧರ್ಮೋದ್ಭವ ಕ್ಷೇತ್ರದಲ್ಲಿ ದೇಹವನ್ನು ತ್ಯಜಿಸಿ ನನ್ನನ್ನು ಸೇರುವನು. ಕೋಟಿವಟವೆಂಬ ರಹಸ್ಯವಾದ ಬೇರೊಂದು ನನ್ನ ಕ್ಷೇತ್ರವಿದೆ. ಆಲದ ಮರದ ಬುಡದಲ್ಲಿ ಒಂದು ನೀರಿನ ಧಾರೆಯು ಬೀಳುತ್ತದೆ. 1 ರಾತ್ರಿ ಉಪವಾಸವಿದ್ದು ಅಲ್ಲಿ ಸ್ನಾನ ಮಾಡುವವನು ಉತ್ಕೃಷ್ಟವಾದ ಆ ನನ್ನ ಆಲದ ಮರದಲ್ಲಿ ಎಷ್ಟು ಎಲೆಗಳಿವೆಯೋ ಅಷ್ಟು 1000 ವರ್ಷಕಾಲ ರೂಪ ಸಂಪತ್ತುಗಳುಳ್ಳವನಾಗಿರುವನು. ವರಾರೋಹೆ, ನನ್ನ ಮಾರ್ಗವನ್ನು ಅನುಸರಿಸುವವಳೇ, ದುಷ್ಕರವಾದ ಕರ್ಮಗಳನ್ನು ಮಾಡಿ ಅಲ್ಲಿ ಪ್ರಾಣಗಳನ್ನು ಬಿಟ್ಟರೆ ಬಳಿಕ ಅಗ್ನಿವರ್ಣವುಳ್ಳವನಾಗಿ ನನ್ನ ಲೋಕವನ್ನು ಸೇರುವನು. ಅದೇ ಕೋಕಾಮುಖ ಕ್ಷೇತ್ರದಲ್ಲಿ ಪಾಪ ಪ್ರಮೋಚನವೆಂಬ ಬೇರೊಂದು ರಹಸ್ಯವಾದ ನನ್ನ ತೀರ್ಥವಿದೆ. ಕೊಡದಷ್ಟು ಗಾತ್ರದ ಒಂದು ತೀರ್ಥಧಾರೆಯು ಅಲ್ಲಿ ಮೇಲಿಂದ ಬೀಳುತ್ತದೆ. 1 ಹಗಲು ರಾತ್ರಿಯೂ ಉಪವಾಸ ಮಾಡಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಮುಂದೆ ನನ್ನ ಕರ್ಮಗಳಲ್ಲಿ ನಿರತನೂ 4 ವೇದಗಳನ್ನೂ ಅರಿಯುವವನೂ ಆಗಿ ಜನಿಸುವನು. ಕೌಶಿಕಿ ನದಿಯನ್ನು ಆಶ್ರಯಿಸಿ ಅಲ್ಲಿ 5 ರಾತ್ರಿ ಇದ್ದು ಸ್ನಾನ ಮಾಡುವವನು ಅಲ್ಲಿ ಮೃತನಾಗುವವನು ಇಂದ್ರಲೋಕವನ್ನು ಸೇರಿ ಸಂತೋಷಪಡುವನು. ನನ್ನ ಕರ್ಮದಲ್ಲಿ ನಿರತನಾಗಿದ್ದು
ಇಂದ್ರಲೋಕವನ್ನು ಬಯಸದೆ ಆ ತೀರ್ಥದಲ್ಲಿ ಮೃತನಾಗುವವನು ನನ್ನ ಲೋಕವನ್ನು ಸೇರುವನು. ಯಮಾವ್ಯಸನಕವೆಂಬ ಗುಪ್ತವಾದ ಬೇರೊಂದು ನನ್ನ ತೀರ್ಥವಿದೆ. ಕೌಶಿಕಿ ನದಿಯನ್ನು ಸೇರುವ ಪ್ರವಾಹವೊಂದು ಅಲ್ಲಿ ಹರಿಯುತ್ತದೆ. ಆ ತೀರ್ಥದಲ್ಲಿ ಒಂದು ರಾತ್ರಿ ಇದ್ದು ಸ್ನಾನ ಮಾಡುವವನು ಕಷ್ಟಗಳನ್ನು, ಯಮನಿಂದುಂಟಾಗುವ ಮಹಾವ್ಯಸನವನ್ನೂ ಪಡೆಯುವುದಿಲ್ಲ. ಅಲ್ಲದೆ ನನ್ನ ಕರ್ಮದಲ್ಲಿ ನಿರತನಾಗಿದ್ದು ಅಲ್ಲಿ ಪ್ರಾಣ ಬಿಡುವುದರಿಂದ ಪಾಪಗಳನ್ನು ಕಳೆದುಕೊಂಡು ಶುದ್ಧನಾಗಿ ನನ್ನ ಲೋಕವನ್ನು ಸೇರುವನು. ಆ ಕೋಕಾಮುಖ ಕ್ಷೇತ್ರದಲ್ಲಿ ಮಾತಂಗವೆಂದು ಪ್ರಸಿದ್ಧವಾದ ಬೇರೊಂದು ನನ್ನ ತೀರ್ಥವಿದೆ. ಕೌಶಿಕಿ ನದಿಯನ್ನು ಸೇರುವ ಪ್ರವಾಹ ಅಥವಾ ಉಪನದಿಯೊಂದು ಅಲ್ಲಿ ಹರಿಯುತ್ತದೆ. ಅಲ್ಲಿ ಒಂದು ರಾತ್ರಿ ಇದ್ದು ತೀರ್ಥದಲ್ಲಿ ಸ್ನಾನ ಮಾಡುವ ಮನುಷ್ಯರು ಕಿಂಪುರುಷರಾಗಿ ಜನಿಸುವುದರಲ್ಲಿ ಸಂಶಯವಿಲ್ಲ. ದೇವಿ, ಹಾಗೆ ಕಿಂಪುರುಷರಾಗಿ ಜನಿಸಿದವರು ವಿದ್ವಾಂಸರು, ಪರಿಶುದ್ಧರು, ನನ್ನ ಕರ್ಮದಲ್ಲಿ ನಿರತರೂ ಆಗುವರು. ಗುಪ್ತವೂ ಶ್ರೇಷ್ಠವೂ ಆದ ಆ ನನ್ನ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಕಿಂಪುರುಷತ್ವವನ್ನುಳಿದು ನನ್ನ ಲೋಕವನ್ನು ಸೇರುವರು. ರಹಸ್ಯವಾದ ಆ ಎಡೆಯಲ್ಲಿ ವಜ್ರಭವವೆಂಬ ಬೇರೊಂದು ನನ್ನ ತೀರ್ಥವಿದೆ. ಅಲ್ಲೂ ಕೌಶಿಕಿ ನದಿಯನ್ನು ಸೇರುವ ಪ್ರವಾಹವೊಂದು ಹರಿಯುತ್ತದೆ. ನನ್ನ ಕರ್ಮಗಳನ್ನನುಸರಿಸುವ ಮನುಷ್ಯನು ಅಲ್ಲಿ ಒಂದು ರಾತ್ರಿ ಇದ್ದು ಸ್ನಾನ ಮಾಡಿದರೆ ಅದರ ಮಹಿಮೆಯಿಂದ ಇಂದ್ರಲೋಕದಲ್ಲಿ ಇಂದ್ರನಿಗೆ ಸಮಾನವಾದ ರೂಪವುಳ್ಳವನಾಗಿ ಹುಟ್ಟುವುದರಲ್ಲಿ ಸಂದೇಹವಿಲ್ಲ. ನನ್ನ ಧ್ಯಾನದಲ್ಲಿ ಆಸಕ್ತಿಯುಳ್ಳವನಾಗಿ ಆ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಇಂದ್ರಲೋಕವನ್ನು ಮೀರಿ ನನ್ನ ಲೋಕವನ್ನು ಸೇರುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 140ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.